ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ GS ಸ್ಟಡಿ ಸರ್ಕಲ್ಗೆ ಆತ್ಮೀಯವಾದಂಥ ಸ್ವಾಗತ. ಬನ್ನಿ, ಈ ಅವಧಿಯಲ್ಲಿ ಏಪ್ರಿಲ್ ತಿಂಗಳ ಕೊನೆಯ ವಾರದ ಒಂದು ಪ್ರಚಲಿತ ಘಟನೆಗಳನ್ನು ಇಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಕೊಟ್ಟಿರ್ತಕ್ಕಂಥ ಇಲ್ಲಿ ಕೀ ಉತ್ತರಗಳಾಗಿರ್ತವೆ. ಈ ಒಂದು ಸರಣಿಯಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳ ಕೀ ಉತ್ತರ ಆಗಿರ್ತವೆ. ಯಾಕಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ್ದು, ರಾಷ್ಟ್ರೀಯ ಮಟ್ಟದ್ದು ಮತ್ತು ರಾಜ್ಯ ಮಟ್ಟದಲ್ಲಿ ಆಗ್ತಕ್ಕಂಥ ಕೆಲವೊಂದು ಪ್ರಚಲಿತ ವಿದ್ಯಮಾನಗಳು, ಅಂದರೆ ಆ ಒಂದು ಸಂದರ್ಭಕ್ಕೆ ತಕ್ಕಂತೆ ಒಂದು ಪ್ರಶ್ನೆಗಳು ಕೇಳ್ತಕ್ಕಂಥದ್ದು, ಪ್ರಶಸ್ತಿಗಳಾಗಿರ್ಬೋದು, ಪುಸ್ತಕಗಳ ಬಿಡುಗಡೆ ಆಗಿರ್ಬೋದು, ಪ್ರಮುಖ ವ್ಯಕ್ತಿಗಳ ನಿಧನ ಆಗಿರ್ಬೋದು, ಪ್ರಮುಖ ವ್ಯಕ್ತಿಗಳ ಸಾಧನೆ ಆಗಿರ್ಬೋದು, ಸರ್ಕಾರದ ಯೋಜನೆಗಳಾಗಿರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶಗಳ ನಡುವೆ ನಡೀತಕ್ಕಂಥ ಒಪ್ಪಂದಗಳಾಗಿರ್ಬೋದು, ಸಾರಿಗೆ ವ್ಯವಸ್ಥೆ ಆಗಿರ್ಬೋದು, ಹೀಗೆ ಹಲವಾರು ವಿಭಾಗದಲ್ಲಿ ಪ್ರಶ್ನೆಗಳು ಕೇಳ್ತಕ್ಕಂಥದ್ದು. ಅದಕ್ಕೋಸ್ಕರ ಕೊನೆ ತನಕ ನೋಡಿ. ಪ್ರಮುಖವಾಗಿ ನಮ್ಮ ಚಾನಲ್ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇರೋರಿಗೆ ಒಂದು ಸಣ್ಣ ಸಹಾಯ ಆಗಲಿ ಅನ್ನೋ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ. ಈ ಒಂದು ಸಹಾಯ ನಿಮಗೆ ಹೆಲ್ಪ್ ಆಗ್ತಾ ಇದ್ದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿರಿ ಅಂತಕ್ಕಂಥದ್ದು. ಬನ್ನಿ, ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ ಪ್ರಶ್ನೆ ಮತ್ತು ಆಯ್ಕೆಗಳನ್ನು ಕೊಟ್ಟಿದ್ದೀವಿ. ನಾನು ಆಯ್ಕೆಗಳು ಓದೋಕ್ಕೆ ಹೋಗೋದಿಲ್ಲ. ಪ್ರಶ್ನೆ ಮತ್ತು ಡೈರೆಕ್ಟ್ ಉತ್ತರವನ್ನು ಹೇಳ್ತೀನಿ. ಯಾಕಂದರೆ ಆಯ್ಕೆಗಳು ಓದುವುದರಿಂದ ಸಮಯ ಭಾಳ ವ್ಯರ್ಥ ಆಗ್ತದೆ. ಅದಕ್ಕೋಸ್ಕರ ನೀವು ಬೇಕಿದ್ದರೆ ಆ ಪ್ರಶ್ನೆ ಮತ್ತು ಆಯ್ಕೆಗಳನ್ನು ಪಾಸ್ ಮಾಡಿಬಿಟ್ಟು ನೋಡ್ಬೋದು. ಮೊದಲನೇ ಪ್ರಶ್ನೆ ನೋಡ್ತಾ ಹೋಗೋಣ. ಭಾರತದಲ್ಲಿ 2024ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಪ್ರಾಥಮಿಕ ಕೇಂದ್ರ ಬಿಂದು ಯಾವುದು? ಇಲ್ಲಿ ಪ್ರಮುಖವಾಗಿ ನೋಡ್ತಾ ಹೋಗ್ತೀವಿ. ಮೊದಲ ಪ್ರಾಥಮಿಕ ಬಿಂದು ಏನಾಗಿರ್ತದೆ ಅಂದರೆ ಲೋಕಸಭಾ ಸದಸ್ಯರಿಗೆ ಮತವನ್ನು ಮತ ಚಲಾಯಿಸುವುದು. ಆಯ್ಕೆ ಬಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವಾಗಿರುತ್ತೆ. ಎರಡನೇ ಪ್ರಶ್ನೆ ನೋಡ್ತಾ ಹೋಗ್ತೀವಿ. ಒಡಿಸ್ಸಾದ ಚಾಂಡಿಪುರದ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ನಲ್ಲಿ ಏಪ್ರಿಲ್ 18, 2024ರಂದು ಕ್ರೂಸ್ ಕ್ಷಿಪಣಿ ಯಶಸ್ವಿ ಪರೀಕ್ಷೆ ನಡೆಸಲಾಯಿತು. ಈ ಸಾಧನೆಗೆ ಎತ್ತಿ ತೋರಿಸಲಾಗಿದೆ. ಅಂದರೆ ಈ ಸಾಧನೆ ಇಸ್ರೋದಾಗಿರುತ್ತೆ. ಬಟ್ ಈ ಒಂದು ತಂತ್ರಜ್ಞಾನ ಯಶಸ್ವಿ ಆಗೋದಕ್ಕೆ ಏನು ಮುಖ್ಯ ಕಾರಣ, ಇದರಲ್ಲಿ ಏನು ಒಂದು ಅಳವಡಿಸಲಾಗಿದೆ, ಯಾವ ಉದ್ದೇಶಕ್ಕೆ ಇದು ಸ್ಪೆಷಲ್ ಆಗಿರುತ್ತೆ ಅಂತಕ್ಕಂಥದ್ದು ನಾವು ಇಲ್ಲಿ ಗುರುತಿಸಬೇಕಾಗಿರ್ತಕ್ಕಂಥದ್ದು. ಆಯ್ಕೆಗಳು ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ನೋಡೋದಾದರೆ ದೇಶೀಯ ಪ್ರೊಪಲ್ಷನ್ ಸಿಸ್ಟಮನ್ನು ಅಳವಡಿಸುವುದರ ಮೂಲಕ ದೇಶೀಯವಾಗಿ ರಚನೆಯಾಗಿರ್ತಕ್ಕಂಥ ಒಂದು ಕ್ರೂಸ್ ಕ್ಷಿಪಣಿಯಾಗ್ಯದ. ಯಶಸ್ವಿಯಾಗಿ ಪರೀಕ್ಷೆ ನಂತರ ಇದನ್ನು ಪರೀಕ್ಷೆ ಯಶಸ್ವಿಯಾಗಿದೆ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಕೇಳಲಾಗಿದೆ ಅಂತಕ್ಕಂಥದ್ದು. ಮುಂದೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ. ಏಪ್ರಿಲ್ 27, 2024ರಂದು ಶಾಂಘೈನಲ್ಲಿ ನಡೆದ ಆರ್ಚರಿ ವಿಶ್ವಕಪ್ ಹಂತ 1ರಲ್ಲಿ ಹ್ಯಾಟ್ರಿಕ್ ಚಿನ್ನದ ಪದಕ ಪಡೆದವರು ಯಾರು? ಮೊದಲನೇದಾಗಿ ಆರ್ಚರಿ ವಿಶ್ವಕಪ್ ಎಲ್ಲಿ ನಡೆದ ಅಂದರೆ ಮೊದಲನೇದಾಗಿ ಶಾಂಘೈನಲ್ಲಿ, ಚೀನಾದ ಶಾಂಘೈನಲ್ಲಿ ಜರುಗಲಿದೆ. ಈ ಒಂದು ಆರ್ಚರಿ ವಿಶ್ವಕಪ್ನಲ್ಲಿ ಹ್ಯಾಟ್ರಿಕ್ ಚಿನ್ನದ ಪದಕ ಪಡೆದವರು ಯಾರು ಅಂತಕ್ಕಂಥ ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿದರೆ ಆಯ್ಕೆ ಸಿ ಸರಿಯಾಗಿರತಕ್ಕಂಥದ್ದು. ಜ್ಯೋತಿ ಸುರೇಖಾ ವೆನಮ್ ಅಂತಕ್ಕಂಥವ್ರು ಈ ಒಂದು ಸತತವಾಗಿ 3 ಚಿನ್ನದ ಪದಕ ಪಡೆಯುವುದರ ಮೂಲಕ ಒಂದು ಉನ್ನತ ಮಟ್ಟದಲ್ಲಿದ್ದಾರೆ ಅಂತಕ್ಕಂಥದ್ದು ಗಮನಿಸಬಹುದು. ಶಾಂಘೈನ ಆರ್ಚರಿ ವಿಶ್ವಕಪ್ನಲ್ಲಿ ಹ್ಯಾಟ್ರಿಕ್ ಚಿನ್ನದ ಪದಕ ಪಡೆದವರು ಜ್ಯೋತಿ ಸುರೇಖಾ ವೆನಮ್ ಅಂತಕ್ಕಂಥವ್ರು. 4ನೇ ಪ್ರಶ್ನೆ. ಭಾರತದ ರಕ್ಷಣಾ ಕಾರ್ಯದರ್ಶಿ ಯಾರಾಗಿದ್ದಾರೆ? ಪ್ರಸ್ತುತ 2024ಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿದರೆ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು. ಗಿರಿಧರನ್ ಅರಮನೆ ಅಂತಕ್ಕಂಥವರು ಭಾರತ ಪ್ರಸ್ತುತ ರಕ್ಷಣಾ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮುಂದಿನ ಪ್ರಶ್ನೆ. ವಿಶ್ವ ಬೌದ್ಧಿಕ ಆಸ್ತಿ ದಿನವನ್ನು ವಾರ್ಷಿಕವಾಗಿ ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ ಸರಿಯಾಗಿರತಕ್ಕಂಥದ್ದು. ಪ್ರತಿ ವರ್ಷ ಏಪ್ರಿಲ್ 26 ವಿಶ್ವ ಬೌದ್ಧಿಕ ಆಸ್ತಿ ದಿನವನ್ನಾಗಿ ಆಚರಿಸಲಾಗುತ್ತದೆ. 6ನೇ ಪ್ರಶ್ನೆ. 2024 ಏಪ್ರಿಲ್ 26ರಂದು ನಡೆದ ಲೋಕಸಭಾ ಚುನಾವಣೆ 2024ರ 2ನೇ ಹಂತದಲ್ಲಿ ಯಾವ ರಾಜ್ಯವು ಅತಿ ಹೆಚ್ಚು ಲೋಕಸಭೆ ಕ್ಷೇತ್ರಗಳನ್ನು ಹೊಂದಿದೆ ಅಂತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಎ ಸರಿಯಾಗಿರ್ತಕ್ಕಂಥದ್ದು. ಕೇರಳ ರಾಜ್ಯದಲ್ಲಿ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ. ನಮ್ಮ ಕರ್ನಾಟಕದಲ್ಲಿ ಎಷ್ಟಿದ್ದಾವೆ ಅಂದರೆ
ಒಟ್ಟು 28 ಲೋಕಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ ಅಂತಕ್ಕಂಥದ್ದು ಗಮನಿಸಬಹುದು. ಮುಂದಿನ ಪ್ರಶ್ನೆ, ಲಾ ಸಿನೆಪ್ ವಿಭಾಗದಲ್ಲಿ ಕ್ಯಾನ್ಸ್ ಚಲನಚಿತ್ರೋತ್ಸವಕ್ಕೆ ಆಯ್ಕೆಯಾದ ಭಾರತೀಯ ಚಲನಚಿತ್ರ ಯಾವುದು? ಹುಂಜದ ಭವಿಷ್ಯವಾಣಿ, ಸೂರ್ಯಕಾಂತಿಗಳು ಮೊದಲು ಅರಳಿದವು, ಸೂರ್ಯಕಾಂತಿಗಳು ಮೊದಲು ತಿಳಿದವರು, ವಯಸ್ಸಾದ ಮಹಿಳೆಯ ಕಥೆ ಅಂತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 3 ಸರಿಯಾಗಿರ್ತಕ್ಕಂಥದ್ದು ಸೂರ್ಯಕಾಂತಿಗಳು ಮೊದಲು ತಿಳಿದವರು ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಮತ್ತೆ ಇನ್ನೊಂದು ಪ್ರಶ್ನೆ ಬರುತ್ತೆ, ಸೂರ್ಯಕಾಂತಿಗಳು ಮೊದಲು ತಿಳಿದವರು ಈ ಚಿತ್ರವನ್ನು ನಿರ್ದೇಶನ ಮಾಡಿದವರು ಯಾರು ಅಂತಕ್ಕಂಥದ್ದು ಪ್ರಶ್ನೆ ಕೇಳ್ತಾರೆ. ಈ ಚಿತ್ರವನ್ನು ನಿರ್ದೇಶನ ಮಾಡಿದವರು ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು ಚಿದಾನಂದ್ ಎಸ್ ನಾಯಕರವರು ಸೂರ್ಯಕಾಂತಿಗಳು ಮೊದಲು ತಿಳಿದವರು ಎಂಬ ಚಿತ್ರವನ್ನು ನಿರ್ದೇಶನ ಮಾಡಿದರು. ಅದು ಈ ಪ್ರಸ್ತುತ ಒಂದು ಲ್ಯಾನ್ಸ್ ಚಲನಚಿತ್ರೋತ್ಸವಕ್ಕೆ ಆಯ್ಕೆಯಾದ ಭಾರತೀಯ ಚಲನಚಿತ್ರವಾಗಿದೆ ಅಂತಕ್ಕಂಥದ್ದು ಗಮನಿಸಬೇಕು. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಹೊಸ ಕ್ರೆಡಿಟ್ ಕಾರ್ಡ್ಗಳನ್ನು ನೀಡುವುದು ಮತ್ತು ಆನ್ಲೈನ್ ಗ್ರಾಹಕರನ್ನು ಪಡೆಯುವುದನ್ನು ತಕ್ಷಣ ನಿಲ್ಲಿಸುವಂತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವ ಬ್ಯಾಂಕಿಗೆ ಸೂಚನೆ ನೀಡಿದೆ ಅಂತಕ್ಕಂಥದ್ದು. ನೋಡ್ತಾ ಹೋಗ್ತೀವಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು ಕೋಟಕ್ ಮಹೀಂದ್ರಾ ಬ್ಯಾಂಕಿಗೆ RBI ಒಂದು ನಿರ್ದೇಶನ ಮಾಡಲಾಗಿದೆ. ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಣೆ ಮಾಡುವುದು ಮತ್ತು ಅದರಿಂದ ಹಣಗಳನ್ನು ವಾಪಸ್ ತಗೊಳ್ಳತಕ್ಕಂಥದ್ದಾಗಿರ್ಬೋದು ವ್ಯವಹಾರವನ್ನು ತಕ್ಷಣದಿಂದಲೇ ನಿಲ್ಲಿಸುವಂತೆ ಒಂದು ಆದೇಶ ನೀಡಲಾಗಿದೆ. ಯಾವ ಬ್ಯಾಂಕು ಅಂದರೆ ಅದು ಕೋಟಕ್ ಮಹೀಂದ್ರಾ ಬ್ಯಾಂಕ್ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಸ್ಥಾಪಿಸಿದ ತಿದ್ದುಪಡಿ ಕಾಯ್ದೆ ಯಾವುದು? ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಸ್ಥಾಪಿಸಲು ತಿದ್ದುಪಡಿಯಾದ ಕಾಯ್ದೆ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು 73ನೇ ತಿದ್ದುಪಡಿ ಅಂತಕ್ಕಂಥದ್ದು ನೋಡ್ತಾ ಹೋಗ್ತೀವಿ. ಮೊಟ್ಟ ಮೊದಲ ಈ ಪಂಚಾಯತ್ ರಾಜ್ ವ್ಯವಸ್ಥೆ ಯಾವ ರಾಜ್ಯದಲ್ಲಿ ಜಾರಿಗೆ ಬಂತು ಅಂದರೆ ರಾಜಸ್ಥಾನದಲ್ಲಿ ಅಂತಕ್ಕಂಥದ್ದು ನೋಡ್ತೀವಿ. ರಾಜಸ್ಥಾನದ ನಾಗೋರ್ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಮೊಟ್ಟ ಮೊದಲ ಭಾರತದಲ್ಲಿ ಪಂಚಾಯಿತಿ ರಚನೆಯಾಗಿರತಕ್ಕಂಥದ್ದು ಇತಿಹಾಸವನ್ನು ನಾವು ಗಮನಿಸಬಹುದು. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಇತ್ತೀಚೆಗೆ ಅಭಿವೃದ್ಧಿಪಡಿಸಿದ ಹಗುರವಾದ ಬುಲೆಟ್ ಪ್ರೂಫ್ ಜಾಕೆಟನ್ನು ಎಲ್ಲಿ ಯಶಸ್ವಿಯಾಗಿ ಪರೀಕ್ಷಿಸಲಾಯಿತು? ಇತ್ತೀಚೆಗೆ ಅಭಿವೃದ್ಧಿಪಡಿಸಿದ ಹಗುರವಾದ ಬುಲೆಟ್ ಪ್ರೂಫ್ ಜಾಕೆಟನ್ನು ಎಲ್ಲಿ ಯಶಸ್ವಿಯಾಗಿ ಪರೀಕ್ಷಿಸಲಾಯಿತು ಅಂತಕ್ಕಂಥದ್ದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ TBRLನ ಒಂದು ಚಂಡೀಗಢ್ನಲ್ಲಿ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು. ಈ ಒಂದು ಪ್ರದೇಶದಲ್ಲಿ ಚಂಡೀಗಢ್ನಲ್ಲಿ ಈ ಒಂದು ಬುಲೆಟ್ ಪ್ರೂಫ್ ಜಾಕೆಟನ್ನು ಪರೀಕ್ಷಿಸಲಾಯಿತು. ಅದು ಯಶಸ್ವಿಯಾಗಿದೆ ಅಂತಕ್ಕಂಥದ್ದು ಸುದ್ದಿ ಪ್ರಮುಖವಾಗಿ ಪ್ರಚಲಿತದಲ್ಲಿರ್ತಕ್ಕಂಥದ್ದು. ಬುಲೆಟ್ ಪ್ರೂಫ್ ಜಾಕೆಟ್ ಆ ಒಂದು ಪರೀಕ್ಷಾ ಎಲ್ಲಿ ನಡೆಯಿತು ಅಂದರೆ ಚಂಡೀಗಢ್ನಲ್ಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಯಾವ ದಿನವನ್ನು ವಿಶ್ವ ಭೂದಿನವೆಂದು ಆಚರಿಸಲಾಗುತ್ತದೆ? ಪ್ರತಿ ವರ್ಷ ವಿಶ್ವ ಭೂದಿನವಂತೇಳಿ ಆಚರಿಸಲಾಗುತ್ತದೆ. ಯಾವ ದಿನ ಅಂತೇಳಿ ಇಲ್ಲಿ ಪ್ರಶ್ನೆ ಕೇಳಲಾಗಿದೆ. ನೋಡ್ತಾ ಹೋಗ್ತೀವಿ. ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು ಪ್ರತಿ ವರ್ಷ ಏಪ್ರಿಲ್ 22 ವಿಶ್ವ ಭೂದಿನ ಅಂತೇಳಿ ಆಚರಿಸಲಾಗುತ್ತದೆ. ಒಂದು ಥೀಮ್ನೊಂದಿಗೆ ಒಂದು ವಿಷಯದೊಂದಿಗೆ ಪ್ರತಿ ವರ್ಷ ಕೂಡ ಒಂದು ವಿಶ್ವ ಭೂದಿನ ಅಂತೇಳಿ ಆಚರಿಸಲಾಗುತ್ತದೆ ಏಪ್ರಿಲ್ 22 ಅಂತಕ್ಕಂಥದ್ದು. ಪ್ರಸ್ತುತ 2024 ವಿಶ್ವ ಭೂದಿನದ ಥೀಮ್ ಏನಾಗಿದೆ ಅಂತೇಳಿ ಕೇಳಿದ್ರೆ ಪ್ಲ್ಯಾನೆಟ್ ವರ್ಸಸ್ ಪ್ಲಾಸ್ಟಿಕ್ ಅಂತಕ್ಕಂಥದ್ದು. ಅಂದರೆ ಗ್ರಹಗಳು ಮತ್ತು ಪ್ಲಾಸ್ಟಿಕ್ ಅಂತಕ್ಕಂಥದ್ದು. ನಾವು ಪರಿಸರದ ಹಾನಿಗೆ ಒಳಗಾಗ್ತಕ್ಕಂಥ ಪ್ಲಾಸ್ಟಿಕ್ ಬಳಕೆನ ನಿರ್ಬಂಧ ಇರಬೇಕಂತೇಳಿ ಸರ್ಕಾರ ಕೆಲವೊಂದು ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೊಳಿಸಿರ್ತದೆ. ಅದಕ್ಕೋಸ್ಕರ ಪ್ಲಾಸ್ಟಿಕ್ ಬಳಕೆಯನ್ನು ಆದಷ್ಟು ನಿಮ್ಮ ಕೈಲಾದಷ್ಟು ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಜನರಿಗೆ ತಿಳುವಳಿಕೆ ಪಡಿಸಬೇಕು ಅಂತಕ್ಕಂಥದ್ದು ಸಣ್ಣ ಮನವಿಯಾಗಿರುತ್ತೆ.
ಮುಂದಿನ ಪ್ರಶ್ನೆ ನೋಡೋಣ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ 2024ರ ವಿಶ್ವ ಭೂ ದಿನದ ಥೀಮ್ ಏನಾಗಿತ್ತು ಅಂತಕ್ಕಂಥದ್ದು ಪ್ರಶ್ನೆ ಈ ರೀತಿ ಬರುತ್ತೆ. ಆಯ್ಕೆಗಳು ಕೂಡ ಹೀಗೆ ಇರ್ತವೆ. ಅಂದರೆ ಹಿಂದೆ ನಡೆದಿರತಕ್ಕಂಥ 3 ವರ್ಷಗಳ ಒಂದು ಥೀಮನ್ನು ಇಟ್ಕೊಂಡು ಪ್ರಸ್ತುತ ಥೀಮನ್ನು ಕೊಟ್ಬಿಟ್ಟು ನಿಮಗೆ ಕನ್ಫ್ಯೂಸ್ ಮಾಡ್ತಕ್ಕಂಥ ಪ್ರಶ್ನೆ ಇರುತ್ತೆ. ಅದಕ್ಕೋಸ್ಕರ ಸ್ಪಷ್ಟವಾಗಿ 2024ರ ಒಂದು ಥೀಮ್ ಏನಾಗಿತ್ತು, 2023ರ ಥೀಮ್ ಏನಾಗಿತ್ತು, 2022ರ ಥೀಮ್ ಏನಾಗಿತ್ತು ಅಂತಕ್ಕಂಥದ್ದು ಸ್ವಲ್ಪ ನಿಮ್ಗೆ ಐಡಿಯಾ ಇದ್ದರೆ ಪ್ರಸ್ತುತ ವರ್ಷದ ಥೀಮನ್ನು ನೀವು ಹಾಕ್ಬೋದು ವಿಷಯ ವಸ್ತುನ. 2024ರ ವಿಶ್ವ ಭೂ ದಿನದ ಥೀಮ್ ಏನಾಗಿತ್ತು ಅಂತಕ್ಕಂಥದ್ದಂದರೆ ನಾವು ಡೈರೆಕ್ಟಾಗಿ ಉತ್ತರ ನೋಡ್ತಾ ಹೋಗೋಣ. ಆಲ್ರೆಡಿ ನೋಡಿದ್ದೀವಿ. ಆಯ್ಕೆ ಡಿ ಸರಿಯಾಗಿರ್ತಕ್ಕಂಥದ್ದು. ಅಂದರೆ ಪ್ಲ್ಯಾನೆಟ್ ವರ್ಸಸ್ ಪ್ಲಾಸ್ಟಿಕ್ ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ರೋಯಿಂಗ್ನಲ್ಲಿ ಭಾರತದ ಮೊದಲ ಪ್ಯಾರಿಸ್ ಒಲಿಂಪಿಕ್ಸ್ ಕೋಟಾವನ್ನು ಪಡೆದವರು ಯಾರು? ರೋಯಿಂಗ್ನ ಕ್ರೀಡೆಯಲ್ಲಿ ಭಾರತದ ಮೊದಲ ಪ್ಯಾರಿಸ್ ಒಲಿಂಪಿಕ್ಸ್ ಕೋಟಾವನ್ನು ಪಡೆದವರು ಯಾರು ಅಂತಕ್ಕಂಥವ್ರು. ಆ ಒಂದು ಪ್ಯಾರಿಸ್ ಒಲಿಂಪಿಕ್ಸ್ ಕೋಟಕ್ಕೆ ರೋಯಿಂಗ್ ವಿಭಾಗದಲ್ಲಿ ಯಾರು ಆಯ್ಕೆಗೊಂಡಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಆಗಿದೆ. ಆಯ್ಕೆ ನೋಡ್ತಾ ಹೋಗೋಣ ಸರಿಯಾದ ಉತ್ತರವನ್ನು. ಆಯ್ಕೆ ಎ ಸರಿಯಾಗಿರ್ತಕ್ಕಂಥದ್ದು. ಬಲ್ರಾಜ್ ಪನ್ಮಾರ ಆಯ್ಕೆ ಎ ಸರಿಯಾಗಿರ್ತಕ್ಕಂಥ. ಇವರು ರೋಯಿಂಗ್ ವಿಭಾಗದಲ್ಲಿ ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಸ್ಥಾನ ಪಡೆದಿರತಕ್ಕಂಥ ಭಾರತೀಯರಾಗಿದ್ದಾರೆ. ಮುಂದಿನ ಪ್ರಶ್ನೆ. ಕುಸ್ತಿಯಲ್ಲಿ 2024ರ ಪ್ಯಾರಿಸ್ ಒಲಿಂಪಿಕ್ಸ್ಗೆ ಕೋಟಾವನ್ನು ಅಥವಾ ಸ್ಥಾನವನ್ನು ಪಡೆದುಕೊಂಡವರು ಯಾರು ಅಂತಕ್ಕಂಥದ್ದು ಆಯ್ಕೆ ಇಲ್ಲಿದೆ. ಕುಸ್ತಿ ವಿಭಾಗದಲ್ಲಿ ವಿನೇಶ್ ಫೋಗಟ್, ಅಂಶು ಮಲ್ಲಿಕ್, ರಿತಿಕಾ ಹೋಡಾ ಅಂತಕ್ಕಂಥವ್ರು ಇಲ್ಲಿ ಆಯ್ಕೆಗಳು ಕೊಡಲ್ಲ. ಮೇಲಿನ ಎಲ್ಲವೂ ಅಥವಾ ಮೇಲಿನ ಎಲ್ಲರೂ ಅಂತಕ್ಕಂಥದ್ದು ಆಯ್ಕೆ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಪ್ಯಾರಿಸ್ ಒಲಿಂಪಿಕ್ಸ್ಗೆ 2024ರಲ್ಲಿ ಒಲಿಂಪಿಕ್ಸ್ ಎಲ್ಲಿ ನಡೀತಾ ಇದೆ ಅಂದರೆ ಪ್ಯಾರಿಸ್ನಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದು ಗಮನಿಸಬೇಕು. ಈ ಪ್ಯಾರಿಸ್ ಒಲಿಂಪಿಕ್ಸ್ ಕುಸ್ತಿ ವಿಭಾಗದಲ್ಲಿ ಭಾರತದಿಂದ ಆಯ್ಕೆಗೊಂಡಂಥವರು ಯಾರು ಅಂದರೆ ಈ ಮೇಲಿನ ಎಲ್ಲರೂ ಅಂತಕ್ಕಂಥದ್ದು. ಆಯ್ಕೆ ಡಿ ಸರಿಯಾಗಿರ್ತಕ್ಕಂಥದ್ದು. ಮೇಲಿನ ಎಲ್ಲರೂ ವಿನೇಶ್ ಫೋಗಟ್, ಅಂಶು ಮಲ್ಲಿಕ್ ಮತ್ತು ರಿತಿಕಾ ಹೋಡಾ ಅಂತಕ್ಕಂಥವ್ರು ಎಲ್ಲರೂ ಕೂಡ ಕುಸ್ತಿ ವಿಭಾಗದಲ್ಲಿ ಆಯ್ಕೆಗೊಂಡಿರ್ತಕ್ಕಂಥ ಭಾರತೀಯರು ಅಂತಕ್ಕಂಥದ್ದು ಗಮನಿಸಬಹುದು. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇಲ್ಲಿ ಪ್ರಮುಖವಾಗಿ ಏಪ್ರಿಲ್ ಒಂದು ಕೊನೆಯ ವಾರದ ಪ್ರಚಲಿತ ವಿದ್ಯಮಾನಗಳನ್ನು ನೋಡಿದ್ದೀವಿ. ಹೀಗೆ ನಾವು ಜನವರಿಯಿಂದ ಪ್ರಸ್ತುತ ನಿಮ್ಮ ಪರೀಕ್ಷೆ ನಡೆಯುವವರೆಗೂ ಕೂಡ ಪ್ರಚಲಿತ ಘಟನೆಗಳ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿರಿ. ಆದಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಕ್ಕಂಥ ನಮ್ಮ ಪ್ರಯತ್ನ ಮಾಡ್ತೀವಿ. ನಮ್ಮ ಪ್ರಯತ್ನದಿಂದ ನಿಮ್ಮ ಪರೀಕ್ಷೆಯಲ್ಲಿ ಒಂದಿಷ್ಟು ಪ್ರಶ್ನೆಗಳು ಬಂದರೆ ಅದು ನಮಗೆ ಖುಷಿ ಆಗುತ್ತೆ ಅನ್ನೋದಕ್ಕೋಸ್ಕರ ಕೊನೆಯವರೆಗೆ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.